सुखिनो भवन्तु सर्वे सन्त निरामयः भद्राणि पश्यन्ते मां दुःख कश्चित् दुःख भाग भवति। ಆರಂಭದಲ್ಲಿ ಈ ರಾಷ್ಟ್ರ ಕಂಡ ಈ ನಾಡ ಕಂಡ ಎಲ್ಲ ದಾರ್ಶನಿಕರನ್ನ ಮಹಾಮುನಿಗಳನ್ನ ದೇವತರುಗಳನ್ನೆಲ್ಲ ಸ್ಮರಣೆಯದು. ನಯಾನಗರ ಮಹಾಮಠದ ಪರಂ ಪೂಜ್ಯ ಉಭಯ ಪವಾಡ ಕರ್ತೃಗದ್ದಿಗೆ ಹನುಮನದು ಸುಕ್ಷೇತ್ರ ಲಿಂಗದಹಳ್ಳಿಯ ಆರಾಧ್ಯ ದೈವ ಮಹಾಮಾತೆ ಜಗನ್ಮಾತೆ ಆದಿಶಕ್ತಿ ತಾಯಿಯ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಬೇಕು. ಲಲಿತ ಸಹಸ್ರನಾಮದಲ್ಲಿ ತಾಯಿ ದುರ್ಗೆಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶ್ರಯನಾದಂತಹ ಪರಮ ಪೂಜ್ಯ ಯೋಗಿನಿ ಮಾತಾಜಿಯವರಲ್ಲಿ, ಇನ್ನಿರುವ ಶರಣರಲ್ಲಿ, ಸ್ವಾಮಿಗಳಲ್ಲಿ, ರೂವಾರಿಗಳಾಗಿರ್ತಕ್ಕಂಥ ಶ್ರೀತ ಶರಣ ಶ್ರೀ ನಾರಾಯಣ ಅವರಲ್ಲಿ, ಯಾವತ್ತು ನನ್ನ ಲಿಂಗದಳ್ಳಿಯ ಎಲ್ಲ ಶರಣರೇ ಶರಣೀಯರೇ ಈ ದೈವಿಯ ಆರಾಧನೆಯಲ್ಲಿ ಮಾನಸಿಕ ಇದು ಎಂದೂ ಇನ್ನೊಂದು ಬಡವ ಯಾರೂ ಇಲ್ಲ. ಇವತ್ತು ಮನುಷ್ಯ ಚಂದ್ರ ಲೋಕಕ್ಕೆ ಹೋದ, ಇಂದ್ರ ಲೋಕಕ್ಕೆ ಹೋದ, ಆದ್ರೆ ತನ್ನೊಳಗೆ ಒಂದು ಇಹಲೋಕ ಐತೆ ಅನ್ನೋದು ಕಾಣೋದು ಆ ಕೆಲಸ ಆಗ್ತಾ ಇದೆ. ಬಹುತೇಕ ಬಹಳ ದೊಡ್ಡ ಖುಷಿ. ಯಾವಾಗ ನಿಮ್ಮನ್ನು ನೋಡಿದ್ರೆ ಸಾಕ್ಷಾತ್ ದೇವಿಯನ್ನ. ಯಾಕಂತ ಕೇಳಿದ್ರೆ ಈ ಮನುಷ್ಯ ಸದೃಢವಾಗಿರ್ಬೇಕು ಅಂದ್ರೆ ಚಲೋ ಚಲೋ ತಿಂದ್ರ ಅಲ್ಲ, ಚಲೋ ಚಲೋ ಬಟ್ಟೆ ಹಾಕೊಂಡ್ರು ಅಲ್ಲೇವ. ಈ ಮನುಷ್ಯ ಸದೃಢವಾಗಿರ್ಬೇಕಂದ್ರೆ ನಿನ್ನ ಮನದೊಳಗ ನಿನ್ನ ಮನೆಯೊಳಗ ದೈವಿ ಆರಾಧನೆ ಇತ್ತಂದ್ರೆ ನಿನಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ನಮ್ಮ ಭಾರತ ದೇಶ ಎಷ್ಟು ದೊಡ್ಡ ಶಾನ್ಯ ದೇಶ ನೋಡ್ರಿ. ನಮ್ಮ ಸಂಸ್ಕೃತಿ ನಮ್ಮ ಆಚಾರ ಎಷ್ಟು ದೊಡ್ಡದಂದ್ರೆ ಇಡೀ 192 ದೇಶದಲ್ಲಿ ಮಹಿಳೆಯನ್ನ ಭೋಗದ ವಸ್ತು ಅಂತ ಹೇಳಿ ಒಂದಿಷ್ಟು ದೇಶಗಳು ಕರ್ಕೊಂಡು ಬಂದು, ಒಂದಿಷ್ಟು ದೇಶಗಳು ಮಹಿಳೆಯಂದ್ರೆ ಸುಖ ದೇವರಂತೆ ಗೌರವಿಸಿ ದೇವರಂತೆ ನಡೆದುಕೊಳ್ಳುವಂತ ಸಂಸ್ಕೃತಿ ಜಗತ್ತಿನಲ್ಲಿ ನಾವು ಎಲ್ಲಾದರೂ ನೋಡಿದ್ರೆ ಅದು ನನ್ನ ಹೆಮ್ಮೆಯ ಭಾರತ ದೇಶ, ನನ್ನ ಹೆಮ್ಮೆಯ ಭಾರತ. ಯಾಕೆ ಇಷ್ಟು ದೊಡ್ಡ ಗೌರವವನ್ನು ಕೊಟ್ಟಿದ್ದೀವಿ ಅಂತ ಕೇಳಿದ್ರೆ, ಮೊನ್ನೆ ಒಂದು ದಿನ ನಾನು ಬೆಂಗಳೂರಿಗೆ ಹೋದಾಗ ಒಂದು ಚಿತ್ರೀಕರಣ ರಂಗದಲ್ಲಿ ಒಬ್ಬ ಹಿರಿಯ ನಟಿ ನಾನು ಭೇಟಿಯಾಗಿದ್ರು. ಕೇಳಿದ್ರು, ಯಪ್ಪ ಗಾಂಧೀಜಿ ಹೇಳುವಾಗ ರಾತ್ರಿ ನಡುರಾತ್ರಿ ಒಬ್ಬ ಹೆಣ್ಮಗಳ ಅಡ್ಡಾಡಿದ್ರು ಅಂದ ಸ್ವತಂತ್ರ ಅಂತ ಹೇಳಿದ್ರು, ಇನ್ನೂ ನಮಗೆ ಸ್ವತಂತ್ರ ಸಿಕ್ಕಿಲ್ಲ ಅಂತ ಮಹಿಳೆ ಹೇಳಿದ್ರು. ಇದೆ ಅಂತ ಹೇಳಿ ನಿಂದು ಪುಣ್ಯ ಅಂತ ತಿಳ್ಕೊ ಅಂತ ಹೇಳಿದೆ ನಾನು. ಯಾಕಂತ ಕೇಳಿದ್ರೆ ನನ್ನ ಭಾರತೀಯ ಸಂಸ್ಕೃತಿ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ಯಾವುದಾದ್ರೂ ಒಂದು ಸತ್ಕಾರ್ಯ ಮಾಡಕತ್ತಾರಂದ್ರೆ ನಿಮ್ಗೆ ಎಷ್ಟು ಗೌರವ ಕೊಟ್ಟಿರ್ಬೇಕು ತಿಳ್ಕೋಬೇಕು ನೀವು. ಬಹಳಷ್ಟು ಜನ ಮಹಿಳೆಯರು ನಮ್ಗಿನ್ನೂ ಸ್ವತಂತ್ರ ಕೊಟ್ಟಿಲ್ರಿ, ರಾತ್ರಿ 12 ಅಡ್ಡಾಡಿದ್ರ ಅಟ್ಟ ಸ್ವತಂತ್ರ ಅಂತಲ್ಲ. ಇಡೀ ವಿಶ್ವದೊಳಗ ಮಹಿಳೆಗೆ ಸ್ವತಂತ್ರ ಕೊಟ್ಟಂತ ದೇಶ ನನ್ನ ಭಾರತೀಯ ಸಂಸ್ಕೃತಿ. ನಾ ಎದೆ ತಟ್ಕೊಂಡು ಹೇಳ್ತೀನಿ. ಅಲ್ಲ, ನಮ್ಮ ಮನೆಯೊಳಗ ಒಂದು ಪೂಜೆ ಮಾಡೋದೈತೆ ಅಂದ್ರೆ ನಾವು ಬರೋದು ಲೇಟ್ ಆದ ನಡೀತೈತಿ, ಮುತ್ತೈದೆರ ಬಂದ್ರೆ ಮುಗಿಸ್ಬಿಟ್ರಿ. ಮತ್ತೆ ಇಷ್ಟ್ಯಾಕೆ ನಿಮಗೆ ಗೌರವ ಕೊಡ್ತಾ ಇದ್ದೀವಿ? ನಮ್ಮ ಧರ್ಮದೊಳಗೆ ನಿಮ್ಗೆ ಯಾಕಷ್ಟು ಮರ್ಯಾದೆ ಅದ? ಹರಿಯುವ ನೀರಿಗೆ ಎಲ್ಲ ನದಿ ಹೆಸರು ನಿಮ್ಮ ಹೆಸರಿಟ್ಟಿದ್ದೀವ. ಗಂಗಾ, ಯಮುನಾ, ನರ್ಮದಾ, ಸರಸ್ವತಿ. ಬಹುತೇಕ ಈ ಭೂಮಿಗೂ ಕೂಡ ನಿಮ್ಮ ಹೆಸರಿಟ್ಟಿದ್ದೀವಿ. ಗಂಟ್ಲಾರಿ ತ್ರಷೆ ಆರಿದ್ರೆ ನೀರಿಗೂ ನಿಮ್ಮ ಹೆಸರಿಟ್ಟಿದ್ದೀವಿ.
ಬಹುತೇಕ ನೀವು ಹೆಣ್ಣು ಹುಟ್ಟಿತಂದ್ರೆ ಲಕ್ಷ್ಮಿ ಹುಟ್ಟಳು ಅಂತ ಹೇಳಿ ಸಂತಸ ಪಡ್ತೀವಿ. ಅದೇ ಮಹಿಳೆ ಬೆಳೆದ ದೊಡ್ಡವಳಾದ್ರೆ ಊರಿಗೆ ಊಟ ಹಾಕಿವಿ. ಬಹುತೇಕ ನೀವೆಲ್ಲ ತೋರಿಸ್ಕೊಂಡು ಬಂದಿರಿ. ಮದುವೆ ಧೈರ್ಯ ಇದ್ರೆ ಎತ್ತರಿ, ಸಾಧ್ಯನೇ ಇಲ್ಲ. ಯಾಕೆ ಎತ್ತುದಿಲ್ಲ ಅಂದ್ರೆ ನಿಮಗೂ ಎತ್ತುವಂಗ ಆಗಾಕತ್ತೈತಿ. ಅಜ್ಜಾರ ಹೇಳತ್ತಾರಂದ್ರ ಎತ್ತುವಂಗ ಆಗಾಕತ್ತೈತಿ. ಆದ್ರೆ ಇವತ್ತು ತಾಯಿ ತನ್ನ ವಿನಾಶಂಚಿನೊಳಗದ ಮನೆಯೊಳಗ ಒಂದು 100 ಮನೆಯೊಳಗ 100 ಮಂದಿ ಗಂಡು ಮಕ್ಕಳು ಕೆಟ್ಟರು ಅವು 100 ಮನಿ ಚಂದ ಇರ್ತಾವ. ಒಂದು 100 ಮನೆಯೊಳಗ 100 ಮಂದಿ ಗಂಡು ಮಕ್ಕಳು ಕೆಟ್ಟರು 100 ಮನಿ ಚಂದ ಇರ್ತಾವು. ಆದ್ರ ಓಣಿ ಒಳಗ ಒಬ್ಬಕ್ಕೆ ಮಹಿಳೆ ಕೆಟ್ರ ಇಡೀ ಓಣಿನ ಕೆಟ್ಟ ಹೋಗತಿ. ಯಾಕ ಅಂತ ಕೇಳಿದ್ರೆ ಮಹಿಳೆಗಷ್ಟು ಸಾಬಲ್ಯತೆ ಅದ, ಪ್ರಾಬಲ್ಯತೆ ಅದ, ಗೌರವದ, ಪ್ರೀತಿ ಅದ. ಆದ್ರೆ ಇವತ್ತ ಆ ತಾಯಿ ತನ್ನ ವಿನಾಶ ಹಂಚಿನೊಳಗದ. ನಾವು ಮೂಡುಬಿದಿರಿಗೆ ಇಟ್ಟಿದೀವಿ, ಆಳ್ವಾಸ್ ಇಟ್ಟಿದೀವಿ, ನಾವು ಹಾಸ್ಟೆಲ್ದಾಗ ಇಟ್ಟಿವಿ ಅಜ್ಜಾರ ಅಂತ ಹೇಳಿ ಎದೆ ತಟ್ಕೊಂಡು ಹೇಳುದು. ಅದನ್ನು ಇಡ್ರಿ, ಅವಕ್ಕೆ ಅವ್ವೂ ಗೊತ್ತಿಲ್ಲ, ಅಪ್ಪು ಗೊತ್ತಿಲ್ಲ, ಮಾವು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಗುರುನು ಗೊತ್ತಿಲ್ಲ, ದೇವರಂತೂ ಮೊದಲ ಗೊತ್ತಿಲ್ಲ. ಅವ ಅಲ್ಲಿ ಹೋಗಿ ಬಿಟ್ಟಿದ್ರಿ. ಅವು ಮನುಷ್ಯ ರೂಪದ ಒಂದು ಪ್ರಾಣಿ ವಿನಃ ಮನುಷ್ಯ ಆಗಕ್ ಸಾಧ್ಯನೇ ಇಲ್ಲ. ಬಹುತೇಕ ಆ ಮಕ್ಕಳ ನೀವ್ ಹೆಂಗಿದ್ರಿ ಅಂದ್ರೆ ನಿಮ್ಮ ಅವ್ವ ಅಪ್ಪನ ನ್ಯಾಡಕತ್ತಂದ್ರ ಅಪ್ಪನ ಕೈ ಹಿಡ್ದ, ಯಾಕಪ್ಪ ಅವ್ವನ ಜೋಡಿ ನ್ಯಾಡಿದ್ವಿ, ಉಣ್ದಿರ್ಕ ನಾನು ಉಣ್ಣೋದು ನೋಡಂತ ಹೇಳಿ ಅಪ್ಪನ ಅವ್ವನ ನ್ಯಾಯ ಬಗೆಹರಿಸಿ ಉಣಿಸಿದವರು ನೀವು. ಹೌದಲ್ಲ? ನಾ ಹೇಳೋದು ನಿಜ, ಹೌದಿಲ್ಲ? ಆದ್ರೆ ಇವತ್ತು ನೀವು ಇಬ್ಬರು ನ್ಯಾಡ್ರಿ, ಅವು ಸುಮ್ಮ ದಾಟಿ ಹೋಗ್ತಾವ, ನಮ್ಗೆ ಸಂಬಂಧ ಇಲ್ರಿ. ಅದು ಮಮ್ಮಿ ಪಪ್ಪನ ವಿಷಯ ನಾವು ಭಾಗಿಯಾಗೋದಿಲ್ಲ. ಮತ್ತೆ ಏನ್ ಮಾಡವ್ರ ಮಕ್ಕಳ ಹಾಗಾದ್ರೆ? ಯಾವತ್ತು ನನ್ನ ತಾಯಿಗೆ ಎಷ್ಟು ಕೈ ಸುಟ್ಕೊಂಡಾಗ ಒಂದು ರೊಟ್ಟಿ ಬರ್ತೈತೆ ಅನ್ನೋದು ಗೊತ್ತಾತಂದ್ರೆ ತಾಯಿ ಬೆಲೆ ಮಗುವಿಗೆ ಆಗ್ತದೆ. ನಮ್ಮ ಅಪ್ಪಗ ಒಂದು 100 ರೂಪಾಯಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅಪ್ಪನ ಬೆಲೆ ಗೊತ್ತಾಕತಿ. ಹಾಸ್ಟೆಲ್ದಾಗ ಪಿಜ್ಜಾಗ ಇಟ್ಟು ಬೆಳೆಸಿದ್ರಿ ಅಂದ್ರೆ ನಾವ್ ವಿರೋಧಿಸ್ತು ಮಕ್ಕಳನ್ನ ಹಾಸ್ಟೆಲ್ದಾಗ ಇಡಬೇಡ್ರಿ. ಯಾವಾಗ ಇಡ್ರಿ ಅಂದ್ರೆ ಡಿಗ್ರಿಗೆ ಇಡ್ರಿ, ಸೆಕೆಂಡ್ PU ಇಡ್ರಿ, ಅಲ್ಲಿವರೆಗೆ ನಿಮ್ಮ ಜೊತೆನ ಬೆಳೆಸ್ಬೇಕು. ನನ್ನ ಧರ್ಮ ಕಲಿಸ್ಬೇಕು. ನನ್ನ ಕಾಲದ ಮಣ್ಣಿನ ದಿನ ನಯಾನಗರ ಮಹಾಮಠದೊಳಗ ಕಿಚ್ಚ ಹಾದು ಕಿಚ್ಚದು ನೋಡಿ ಏನಾಗಿದಾವ ಅಂದ್ರೆ ಹಿಂಗಾರಿ ಹಿಂದಾಗ್ಯವಪ್ಪ, ಮುಂಗಾರಿ ಮುಂದಾಗಿತ್ತಪ್ಪ ಅಂತ ಕಾಲಜ್ಞಾನ ಆಗಿತ್ತು. ಮಳಿ ಬಾಳ ಆತ, ರೈತರಿಗೆ ಯಾವ ಬೆಳೆಯೊಳಗೆ ಸುಖ ಆಗ್ಲಿಲ್ಲ. ಇನ್ನೂ ಮಳೆ ಆಗಿಲ್ಲ, ಬಿತ್ತಿದಾಗಿನ್ನ ಮಳೆ ಆಗಿಲ್ಲ. 6 ಗೋಧಿ ಕಡ್ಲಿ ಜೋಳ ಬಹಳ ಚಲೋ ಅದಾವ. ಇದು ಗುರುವಿನ ಆಶೀರ್ವಾದ. ಮಳೆ ಆಗ್ಲೇ ಇಲ್ಲ. ಆದ್ರೂ ಯಾರು ಪಂಪ್ ಹಿಡಿದು ಎಣ್ಣೆದಲ್ಲಿ ಫ್ಲೈಟ್ ಬಿದ್ದು ಸುಮಾರು 200 ಮಂದಿ ಸತ್ತು ಹೋದ್ರು. ಅವುಗಡ ನಡೆಯಕತ್ತವ. ಇಲ್ಲೇ ಬಯಲು ಹೊಂಗಲದೊಳಗನ ದುರಂತ ನಡೆದು ಹೋಗ್ಯಾವ. ಅದಕ್ಕಾಗಿ ಮಾನವ ಸಂತತಿ ವಿನಾಶದ ಗಾಳಿ ಬೆದರಿಸಿತ್ತಪ್ಪ ಅಂದ್ರೆ ಇದಕ್ಕಿಂತ ಗಾಳಿ ಪ್ರಭಾವ ಈ ವರ್ಷ ಬಾಳ. ಅಷ್ಟೆಲ್ಲ ಮಕ್ಕಳ ಮರಿ ಹುಷಾರಪ್ಪ, ಮಕ್ಕಳ ಮರಿ ಹುಷಾರ, ದನಕರಗಳ ಜಾಕ್ ಅಂತ ಹೇಳಿ ಕಾಲಜ್ಞಾನ ಆಗೈತಿ. ಅದಕ್ಕಾಗಿ ಮಾನವ ಸುಖ ಆಗಬಾರದಂತ ಹೇಳಿ ಕಲಿಯುಗದೊಳಗೆ ಪದ್ಧತಿ ಐತಪ್ಪ. ಅದಕ್ಕೆ ಇವತ್ತ ದಿನ ಮನುಷ್ಯ ಸಂತೋಷವಾಗಿರಬೇಕಂದ್ರೆ ವಸ್ತು, ವಾಹನ, ಬಟ್ಟೆ, ಅನ್ನ, ನೀರುಗಳಿಂದಲ್ಲ ದೇವರ ಧ್ಯಾನ, ದೇವರ ಪೂಜೆ ಇವು ನಮ್ಮನ್ನ ಸದಾವಕಾಲ ರಕ್ಷಣೆ ಮಾಡ್ತವ. ಅಂತಹ ಮಾತು ಬಹುತೇಕ ನಾನು ಬಹಳ ಸಮಯದಲ್ಲಿ ಮಾತಾಡಿದೆ ಅಂತ ಹೇಳ್ತಾ ತಮಗೆಲ್ಲ ಮಕರ ಸಂಕ್ರಮಣದ ಶುಭಾಶಯದೊಂದಿಗೆ ಶುಭ ಆಶೀರ್ವಾದ. ಶಿವ